ಅದೃಶ್ಯಮಸ್ಯ ಕೇತವೋ ವಿರಶ್ಮಯೋಜನಾ ಅನು ಭ್ರಾಜಂತೋ ಅಗ್ನಯೋ ಯಥಾ ತರಣಿರ್ ವಿಶ್ವದರ್ಶತೋ ಜ್ಯೋತಿಷ್ಕ್ರದಸಿ ಸೂರ್ಯ ವಿಶ್ವಮಾಭಾಸಿ ರೋಚನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಲಾಭಕರ, ಸಮೃದ್ಧಿಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ವೃಷಭ ರಾಶಿ ಹೇಗಿದೆ? ವೃಷಭ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಮಾಸ ಭವಿಷ್ಯ ಅನ್ನುವಂಥದ್ದನ್ನ ಈ ವಿಡಿಯೋಲ್ಲಿ ನಾವು ನೋಡೋಣ. ಪ್ರಥಮವಾಗಿ ಕೆಲವೊಂದು ಬದಲಾವಣೆಗಳನ್ನು ನಾವು ಕಾಣಬಹುದು. ಏನೇನು? ಮಾಸ ಭವಿಷ್ಯದಲ್ಲಿ ಸೂರ್ಯ 17ನೇ ತಾರೀಕು ಸಿಂಹರಾಶಿಗೆ ಅಂದ್ರೆ ತನ್ನ ಸ್ವಂತ ಮನೆಗೆ ಬರ್ತಾ ಇದ್ದಾರೆ. ವೃಷಭ ರಾಶಿಯವರಿಗೆ ಸುಖಸ್ಥಾನ 4ನೇ ಮನೆಗೆ ಬರ್ತಾ ಇದ್ದಾರೆ. ಹಾಗೆ 22ನೇ ತಾರೀಕು ಬುಧ ವಕ್ರಿಯಾಗಿ ಸಿಂಹರಾಶಿಯಿಂದ ಕರ್ಕಾಟಕ ರಾಶಿಗೆ ಬರ್ತಾ ಇದ್ದಾರೆ. ವೃಷಭ ರಾಶಿಯವರಿಗೆ ತೃತೀಯ ಸ್ಥಾನಕ್ಕೆ ಬರ್ತಾ ಇದ್ದಾರೆ. ಚೆನ್ನಾಗಿಲ್ಲ. 24ನೇ ತಾರೀಕು ಶುಕ್ರ, ನಿಮ್ಮ ರಾಶಿಯಾಧಿಪತಿ ಶುಕ್ರ ನೀಚನಾಗ್ತಾರೆ, ಅಷ್ಟರ ಮಟ್ಟಿಗೆ ಶತ್ರು ಸ್ಥಾನದಲ್ಲೇ ಇರ್ತಾರೆ. ಇನ್ನು 26ನೇ ತಾರೀಕು ಕುಜ ಮಿಥುನ ರಾಶಿಗೆ ಪ್ರವೇಶವಾಗ್ತಾರೆ. ಅಲ್ಲಿಗೆ ನಿಮ್ಮ ರಾಶಿಯಿಂದ 2ನೇ ಮನೆಗೆ ಬರ್ತಾರೆ. ಗುರುಮಂಗಲ ಯೋಗ ಹೋಗುತ್ತೆ. ಒಂದು ಹಂತಕ್ಕೆ ಹೇಳ್ಬೇಕಂತಂದ್ರೆ ಈ ಒಂದು ತಿಂಗಳಲ್ಲಿ, ಆಗಸ್ಟ್ ತಿಂಗಳಲ್ಲಿ ಸೂರ್ಯ ನಿಮಗೆ ಯೋಗವನ್ನ ಕೊಡುವಂತಹ ಗ್ರಹ. ನೋಡಿ, 12 ರಾಶಿಯವರೆಗೂ ಸೂರ್ಯ ಯೋಗ ಕಾರಕನೇ ಈ ತಿಂಗಳಲ್ಲಿ, ಯಾಕಂದ್ರೆ ಅವನು ಸ್ವಕ್ಷೇತ್ರದಲ್ಲಿ ಇರ್ತಾನೆ. ಆದರೆ ಕೆಲವೊಂದು ರಾಶಿಗಳಿಗೆ ಉತ್ತಮ ಯೋಗ, ಅತ್ಯುತ್ತಮ ಯೋಗ ಹೇಗೆ ಅಂತ ಹೇಳ್ತೀನಿ ನಾನು. ನಿಮಗೆ ಮಿತ್ರ ಆದರೆ ಅದೊಂದು ರೀತಿಯಾದ ಫಲ, ಶತ್ರು ಆದರೆ ಅದೊಂದು ರೀತಿಯಾದ ಫಲ. ನೋಡಿ, ಮಿತ್ರನ ಆಗ್ತಾನೆ ಅಂತಂದ್ರೆ ಯಾವ ರೀತಿಯಾಗಿ ನಾವು ಅದನ್ನು ತಗೊಳ್ಬೇಕಾಗತ್ತೆ ಅದನ್ನ ನಾವು ಒಂದು ಸ್ವಲ್ಪ ಕ್ಲಾರಿಟಿ ಕೊಡ್ತೇನೆ ನಿಮಗೆ, ತಿಳ್ಕೊಳ್ಳಿ. ಈಗ ಶುಕ್ರ ಬಂದು ಸೂರ್ಯನಿಗೆ ಶತ್ರು, ಕುಜ ಸೂರ್ಯನಿಗೆ ಮಿತ್ರ. ನೀವೇನಾದ್ರೂ ಮೇಷರಾಶಿ ಆಗಿದ್ರಿ ಅನ್ಕೊಳ್ಳಿ, ನಿಮ್ಮ ಪಂಚಮದಲ್ಲಿ ಸೂರ್ಯ ಬರ್ತಕ್ಕಂಥದ್ದು ಒಳ್ಳೆಯದು, ಪ್ರತಿಭೆ, ಅಭಿವೃದ್ಧಿ, ಸಕ್ಸಸ್ ಅನ್ನೋದು ಕಾಣ್ತೀರಾ. ಅದೇ ನೀವು ವೃಷಭ ರಾಶಿ ಅಲ್ವಾ? ಈಗ ಈ ವೃಷಭ ರಾಶಿ ವಿಡಿಯೋ ಮಾಡ್ತಾ ಇದೀವಲ್ಲ, ಅದಕ್ಕೆ ಅಧಿಪತಿ ಶುಕ್ರ, ಶುಕ್ರನಿಗೆ ಸೂರ್ಯನಿಗೆ ಶತ್ರುತ್ವ ಅಷ್ಟೊಂದು ಕೊಡಲ್ಲ. ಮೇಷರಾಶಿಯವರು ಕೊಡೋಷ್ಟು ವೃಷಭ ರಾಶಿಯವರಿಗೆ ಕೊಡಲ್ಲ ಸೂರ್ಯ. ಹೆಂಗೆ ಅಂತ ಹೇಳ್ತಾ ಬರ್ತೇನೆ ನಾನು. ಆಮೇಲೆ ಇನ್ನೊಂದು ವಿಷಯ ಹೇಳೋದು ಮರ್ತೇನೆ ನಾನು. ನಾಡಿನ ಸಮಸ್ತ ವೀಕ್ಷಕರಿಗೂ, ಅದರಲ್ಲೂ ಹೆಣ್ಣು ಮಕ್ಕಳಿಗೂ, ತಾಯಂದ್ರಿಗೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು, ಮಂಗಳಗೌರಿ ಹಬ್ಬದ ಹಾರ್ದಿಕ ಶುಭಾಶಯಗಳು, ಶ್ರಾವಣ ಶನಿವಾರ ಹಬ್ಬದ ಹಾರ್ದಿಕ ಶುಭಾಶಯಗಳು, ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು, ಹಾಗೆ ನಾಗಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇನ್ನು ಎಷ್ಟಿದೆ ಗೊತ್ತಿಲ್ಲ, ತುಂಬ ಇದೆ. ಹಬ್ಬಗಳ ಸರಮಾಲೆಯ ಮಾಸ ಶ್ರಾವಣ ಮಾಸ. ಅಂತಹ ಶ್ರಾವಣ ಮಾಸ ಬಹಳ ಉತ್ತಮವಾಗಿರ್ತಕ್ಕಂಥದ್ದು. ಬೆಳಗ್ಗೆ ಏನೇ ಆಗಲಿ ತಲೆ ಮೇಲೆ ತಲೆ ಬೀಳಿ 5 ಗಂಟೆಗೆ ಅಲಾರಾಮ್ ಇಟ್ಕೊಂಡು ಎದ್ದು ಬಿಡಿ ಹೇಳ್ತೀನಿ. ಎದ್ದು ಸ್ನಾನ ಮಾಡಿ ದೇವರಿಗೆ ಪೂಜೆ ಮುಗಿಸಿ ತೃಪ್ತಿಯಾಗಿ ನೀವು ಅಡುಗೆ ಮಾಡಿಕೊಂಡು, ಹೆಣ್ಮಕ್ಳು ಗಂಡಂದಿಗೇನು ಕೊಡಬೇಕು ಬಾಕ್ಸ್ಗೆ, ಮಕ್ಕಳಿಗೇನು ಟಿಫನ್ ಸ್ಕೂಲ್ಗೆ ಎಲ್ಲ ಮಾಡಿಬಿಟ್ಟು ಪುಸ್ತಕ ತಗೊಳ್ಳಿ. ಪುಸ್ತಕ ಯಾವ್ದಾರ ವ್ರತಮಾಲಿಕ ಅಂತ ಪುಸ್ತಕ ಸಿಗುತ್ತೆ ನಿಮಗೆ, ತಗೊಂಬನ್ನಿ. ಸ್ತೋತ್ರ ಮಾಲಿಕ, ವ್ರತ ಮಾಲಿಕ 2. ನಿಮ್ಮ ಮನಸ್ಸಿಗೆ ಯಾವ ದೇವರ ಸ್ತೋತ್ರ ಹೇಳಬೇಕು ಅಂದರೆ ಹೇಳಿ. ಒಂದು 1 ಅವರ್ ದಿನಾ ದೇವರ ಮನೆಯಲ್ಲಿ ಟೈಮ್ ಸ್ಪೆಂಡ್ ಮಾಡಿ. ಶ್ರಾವಣ ಮಾಸ ಟ್ರಿಪಲ್ 3ರಷ್ಟು ಫಲ, 3ರಷ್ಟು ಫಲ. ಬ್ಯಾಂಕಲ್ಲಿ 200 ರೂಪಾಯಿ ಇಟ್ಟರೆ 300 ರೂಪಾಯಿ ಅಕಸ್ಮಾತ್ ಕೊಟ್ಟರೆ ನಿಮ್ಗೆ ಎಷ್ಟು ಸಂತೋಷ ಆಗುತ್ತೆ. ಆ ಥರ 300 ರೂಪಾಯಿ ಕೊಡ್ತಾರೆ ಭಗವಂತ ಈಗ ಶ್ರಾವಣ ಮಾಸದಲ್ಲಿ. ಒಳ್ಳೆ ವಿಶೇಷವಾದ ಫಲ. ಹೀಗೆ ಹಲವಾರು ಹಬ್ಬಗಳ ಸರಮಾಲೆ ಇರ್ತಕ್ಕಂಥದ್ದು. ಇರಲಿ, ನಾವು ಹಬ್ಬಗಳ ಸಂಬಂಧಪಟ್ಟಂಥದ್ದು ಇನ್ನೊಂದು ವಿಡಿಯೋ ನಾನು ಮಾಡ್ತೇನೆ. ಎಲ್ಲ ವಿಡಿಯೋ ಸಪ್ರೇಟಾಗಿ ಮಾಡ್ತೇನೆ, ನೀವು ಕೇಳಿಸ್ಕೊಳ್ಬೋದು. ಈಗ ನಾವು ರಾಶಿ ಭವಿಷ್ಯಕ್ಕೆ ಬಂದ್ಬಿಡೋಣ. ಹೇಗಿದೆ ಹಾಗಾದ್ರೆ ನಿಮ್ಗೆ ಆಗಸ್ಟ್ ತಿಂಗಳು ವೃಷಭ ರಾಶಿಯವರಿಗೆ? ಒಂದು ಗುರುಮಂಗಲ ಯೋಗ ಇದೆ. 26ನೇ ತಾರೀಕಿನವರೆಗೂ ಗುರುಮಂಗಲ ಯೋಗ. ನಿಮ್ಮ ರಾಶಿಯಲ್ಲೇ ಗುರುಗೆ ಮತ್ತೆ ಕುಜನಿಗೆ ಜಾಗ ಕೊಟ್ಟಿದ್ದೀರಾ ನೀವು ವೃಷಭ ರಾಶಿಯವರು. ಹಾಗಾಗಿ ನೀವು ಗುರುಗೆ ಜಾಗ ಕೊಟ್ಟಿದ್ದೀರಾ, ಕುಜನಿಗೆ ಜಾಗ ಕೊಟ್ಟಿದ್ದೀರಾ ಅಂದ್ರೆ ಆ 2 ಗ್ರಹದಿಂದ ನಿಮಗೆ ಕೆಟ್ಟದ್ದು ಆಗಂಗಿಲ್ಲ. ಯಾಕೆ ಆಗಂಗಿಲ್ಲ ಅಂದ್ರೆ ನಿಮ್ಮದೇ ಸ್ಥಾನದಲ್ಲಿ ಅವ್ರು ಇದ್ದಾರೆ. ಹಾಗಾಗಿ ಅವರಿಂದ ನಿಮ್ಗೇನು ಕೆಟ್ಟದ್ದಿಲ್ಲ. ಗುರುವಿಂದ ಉತ್ತಮ ಫಲವೇ. ಗುರು ನಿಮಗೆ ಲಾಭಾಧಿಪತಿ, ಗುರು ನಿಮಗೆ ಅಷ್ಟಮಾಧಿಪತಿ, ಅವರು ರಂಧ್ರಸ್ಥಾನಕ್ಕೆ ಅಧಿಪತಿ, ಅದೃಷ್ಟಕ್ಕೆ ಅಧಿಪತಿ, ಹಾಗೆ ಲಾಭಕ್ಕೆ ಅಧಿಪತಿ. ಇವೆಲ್ಲ ಅಧಿಪತಿ ಆಗಿರ್ತಕ್ಕಂಥ ಶುಕ್ರ ಅಂದ್ರೆ ಇದೆಲ್ಲ ರಿಟೇಕ್. ಇದೆಲ್ಲ ಅಧಿಪತಿ ಆಗಿರ್ತಕ್ಕಂಥ ಗುರು ನಿಮ್ಮ ರಾಶಿಯಲ್ಲಿ ಇರತಕ್ಕಂಥದ್ದು ಒಂದು ಪ್ಲಸ್ ಪಾಯಿಂಟ್. ಅದ್ರ ಜೊತೆಗೆ ಕುಜ ನಿಮಗೆ 12ನೇ ಮನೆ ಅಧಿಪತಿ ಹಾಗೂ 7ನೇ ಮನೆ ಅಧಿಪತಿ, ಅವರು ನಿಮ್ಮ ರಾಶಿಯಲ್ಲಿ ಇರತಕ್ಕಂಥದ್ದು ಪ್ಲಸ್ ಪಾಯಿಂಟ್. ಕುಜ ದೋಷ ಇದೆಯಲ್ವಾ ಗುರುಗಳೇ? ಕುಜ ರಾಶಿಯಲ್ಲಿದ್ರೆ ಕುಜ ದೋಷ ಅಲ್ವಾ?
ಹೌದು, ಕರೆಕ್ಟ್, ಕುಜದೋಷವೇ. ಆದರೆ ಗುರು ಜೊತೆಗಿದ್ದಾರಲ್ವಾ, ನಲ್ಲಿಫೈ ಆಗಿದೆ, ಸ್ವಾಭಾವಿಕ ಪರಿಹಾರ ಆಗಿದೆ, ಟೆನ್ಷನ್ ತಗೊಳಂಗಿಲ್ಲ. ಅವಾಗ ನಿಮಗೆ ಲಾಭಾಧಿಪತಿ, ನಷ್ಟಾಧಿಪತಿ, ಅಷ್ಟಮಾಧಿಪತಿ, ಅದೃಷ್ಟಾಧಿಪತಿ, ಸಪ್ತಮಾಧಿಪತಿ, ವಿವಾಹಾಧಿಪತಿ, ಪಾರ್ಟ್ನರ್ಶಿಪ್ ಸಂಬಂಧಪಟ್ಟದ್ದು ಎಲ್ಲ ಸಂಬಂಧಪಟ್ಟಂತ ಅಧಿಪತಿಗಳಾಗಿರ್ತಕ್ಕಂಥ ಕುಜ ಮತ್ತೆ ಗುರು ನಿಮಗೆ ಈ ತಿಂಗಳು ಪಾಸಿಟಿವ್ ಆಯ್ತಲ್ಲ. ಅದು ಬಿಟ್ರೆ ಶನಿ ಅಂತೂ ನಾನು ಹೇಳೋದೇ ಇಲ್ಲ, ಪ್ರತಿ ತಿಂಗಳು ಹೇಳ್ತಾ ಹೋದ್ರೆ ಸರಿ ಬರೋಲ್ಲ. 2.5 ವರ್ಷಕ್ಕೊಮ್ಮೆ ಹೇಳುವಂಥದ್ದು ಶನಿ ಸಂಬಂಧಪಟ್ಟದ್ದು. ಈಗಾಗಲೇ ಶನಿ ಬಂದು ತಮ್ಮ ಸ್ವಕ್ಷೇತ್ರದಲ್ಲೇ ಇರೋದ್ರಿಂದ ವೃಷಭ ರಾಶಿಯವರಿಗೆ ಈಗ ದಶಮ ಅಂತ ಹೇಳ್ತಾ ಇದ್ವಿ ನಾವು, ಈಗ ನವಮ ಸ್ಥಾನಕ್ಕೆ ತಗೋಬೇಕು. ಕಾರಣ ಶನಿ ವಕ್ರಿ ಆಗಿದ್ದಾರೆ, ಸ್ವಲ್ಪ ತಿಂಗಳುಗಳು ವಕ್ರಿ ಆಗಿರ್ತಾರೆ. ಹಾಗಾಗಿ ಭಾಗ್ಯ ಫಲ, ಅವ್ರು ವಕ್ರಿ ಇದ್ರೂ ನಿಮ್ಗೆ ಒಂದೇ ಫಲ, ವಕ್ರಿ ಇಲ್ಲ ಅಂದ್ರೂ ಒಂದೇ ಫಲ. ಶನಿಯಿಂದ ನೀವು ಒಳ್ಳೆಯದೇ ಬರುತ್ತೆ, ಕೆಟ್ಟದ್ದೇನಿಲ್ಲ. ಹಾಗಾಗಿ ಚಿಂತೆ ಮಾಡೋ ಅವಶ್ಯಕತೆ ಅಂತೂ ಖಂಡಿತ ಇಲ್ಲ. ಅಲ್ಲಿಗೆ ಕ್ಲಿಯರು, ಶನಿ ಗುರು ಮತ್ತೆ ಕುಜ ಕ್ಲಿಯರು. ನೋಡಿ, ನಿಮ್ಮ ರಾಶಿಯಾಧಿಪತಿ ಆಗಿರ್ತಕ್ಕಂಥ ಶುಕ್ರನೇ ಚೆನ್ನಾಗಿಲ್ಲ. ಶುಕ್ರ ಶತ್ರು ಸ್ಥಾನದಲ್ಲಿ ಇರ್ತಾರೆ. 24ನೇ ತಾರೀಕಿನವರೆಗೂ ಶತ್ರುವಿನ ಮನೆಯಲ್ಲೇ ಇರ್ತಾರೆ, ಅಂದ್ರೆ ಸೂರ್ಯನ ಮನೆಯಲ್ಲೇ ಇರ್ತಾರೆ 24ನೇ ತಾರೀಕಿನವರೆಗೂ. ಯಾರು? ನಿಮ್ಮ ರಾಶಿಯಾಧಿಪತಿ ಶುಕ್ರ. ಅಲ್ಲಿ ಏನು ಫಲ ಇಲ್ಲ ಬಿಡಿ, 20% ಅಷ್ಟೇ. ಅದಾದ್ಮೇಲೆ ಕನ್ಯಾ ರಾಶಿಗೆ ಪ್ರವೇಶವಾಗ್ತಾರೆ. ಅವಾಗ ನಿಮ್ಮ ರಾಶಿಯಿಂದ 5ನೇ ಮನೆ ಬಂದ್ರೆ ನೀಚ ಸ್ಥಾನ, ಅಲ್ಲಿ ಝೀರೋ ಆದ್ರೂ ಮಿತ್ರನ ಮನೆ. ಅದು ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಸ್ವಲ್ಪ ಮಟ್ಟಿಗೆ ಫಲ ಕೊಡೋಕೆ ಶುರು ಮಾಡ್ತಾರೆ. ಏನೇ ಆದ್ರೂ ಆಗಸ್ಟ್ ತಿಂಗಳಿಗಿಂತ ಸೆಪ್ಟೆಂಬರ್ ತಿಂಗಳು ನಿಮಗೆ ಕಳಿಬೇಕು. ಶುಕ್ರ ಆಮೇಲೆ ಸ್ವಕ್ಷೇತ್ರಕ್ಕೆ ಬರ್ತಾರೆ, ಚೆನ್ನಾಗಿರುತ್ತೆ. ಆಗಸ್ಟ್ ತಿಂಗಳಲ್ಲಿ ಶುಕ್ರನ ಅಷ್ಟೊಂದೇನು ಚೆನ್ನಾಗಿರಲ್ಲ. ಸ್ವಲ್ಪ ಸ್ಕಿನ್ ಅಲರ್ಜಿ ಆಗೋದು, ಸ್ಕಿನ್ ಹಾಳಾಗೋದು, ಬ್ಯೂಟಿ ಕಮ್ಮಿ ಆಗೋದು, ಸ್ವಲ್ಪ ಇಂಟ್ರೆಸ್ಟ್ ಕಮ್ಮಿ ಆಗೋದು, ಈ ಶುಭ ಕಾರ್ಯ ವಿಚಾರಗಳಿಗೆ, ಮದುವೆ ವಿಚಾರಕ್ಕೆ ಏನಾಗುತ್ತೆ ಅಂದ್ರೆ ಒಂದು ಸ್ವಲ್ಪ ತಡೆ ಆಗ್ತಾ ಇದ್ದಂಗೆ ಜಿಗುಪ್ಸೆ ಬರ್ಲಿಕ್ಕೆ ಶುರು ಆಗುತ್ತೆ. ಆದಷ್ಟು ಸ್ವಲ್ಪ ಕವರ್ಡ್ ಆಗಿರಿ, ತುಂಬಾ ಶರೀರನ ಬೆಚ್ಚಿಗೆ ಇಟ್ಕೊಳ್ಳಿ. ಶ್ರಾವಣ ಮಾಸದಲ್ಲಿ ಯಾವುದೇ ಕಾರಣಕ್ಕೂ ಗಂಡು ಮಕ್ಕಳಾಗ್ಲಿ ಹೆಣ್ಮಕ್ಳಾಗ್ಲಿ ನಿಮ್ಮ ಶರೀರವನ್ನ ಥಂಡಿ ಮಾಡ್ಕೋಬೇಡಿ. ಬಿಸಿ ಇಟ್ಕೊಂಡ್ರೆ ಮಾತ್ರನೇ ನಿಮಗೆ ಆರೋಗ್ಯ, ಇಲ್ಲಾಂದ್ರೆ ಅನಾರೋಗ್ಯಕ್ಕೆ ನೀವು ಕಾರಣರಾಗ್ಬಿಡ್ತೀರಾ, ತುತ್ತಾಗ್ಬಿಡ್ತೀರಾ. ಅದ್ರ ಕಡೆ ಒಂದು ಸ್ವಲ್ಪ ಹೆಚ್ಚು ಗಮನ ಕೊಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ಇನ್ನು ಶುಕ್ರನ ಏನಾದ್ರು ಶಾಂತಿ ಮಾಡ್ಬೇಕಾ? ಹೇಗೂ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತೀರಾ, ಮಂಗಳಗೌರಿ ಮಾಡ್ತೀರಾ, ಅಮ್ಮನವ್ರ ದೇವಸ್ಥಾನಗಳು ಹೋಗಿ ಬರ್ತೀರಾ. ಇದೆಲ್ಲ ಇರೋದ್ರಿಂದ ಶುಕ್ರ ಅಂದ್ರೆ ದೇವಿ ಅಂತ ಹೇಳ್ತೀವಿ. ಹಾಗಾಗಿ ಇದು ಮಾಡೋದ್ರಿಂದನೇ ಸ್ವಲ್ಪ ಪರಿಹಾರ ಅಂತ ತಗೊಳ್ಬಹುದು ನಾವು. ಇನ್ನು ಬುಧನೂ ಅಷ್ಟೇ. ಬುಧ ಏನಾಗಿದ್ದಾರೆ? ಬುಧ ಬಂದು ರಿವರ್ಸ್ ವಕ್ರಿಯಾಗಿ ಅವರು ಕರ್ಕ ರಾಶಿಗೆ ಬರ್ತಾ ಇದ್ದಾರೆ. ನಿಮ್ಮ ರಾಶಿಯಿಂದ 3ನೇ ಮನೆಗೆ ಕರ್ಕಾಟಕ ರಾಶಿಗೆ ಬರ್ತಾ ಇದ್ದಾರೆ. ಕರ್ಕಾಟಕ ರಾಶಿಗೆ ಅಧಿಪತಿ ಚಂದ್ರನಿಗೆ ಅಧಿಪತಿ ಅಲ್ಲ, ಚಂದ್ರ ಮತ್ತೆ ಬುಧ ಇಬ್ರು ಶತ್ರುಗಳು. ಅದೇನಾಗುತ್ತೆ ಅಂತಂದ್ರೆ ತಂದೆ ಮಗ, ಶನಿ ಮತ್ತೆ ಸೂರ್ಯ ಹೇಗೋ ಹಾಗೆ ಬುಧ ಮತ್ತೆ ಚಂದ್ರ. ಆದ್ರೆ ಇದು ಒಂದು ವಿಷಯ ಏನಪ್ಪಾ ಅಂದ್ರೆ, ಚಂದ್ರನಿಗೆ ಬುಧ ಶತ್ರು ಅಲ್ಲ, ಬುಧನಿಗೆ ಮಾತ್ರ ಚಂದ್ರ ಶತ್ರು. ಅರ್ಥ ಆಯ್ತಾ ನಿಮಗೆ? ಅಲ್ಲೊಂದು ವಿಷ್ಣು ಆರಾಧನೆ ಮಾಡುವಂಥದ್ದು, ವಿಷ್ಣು ಸಹಸ್ರನಾಮ ಪ್ರತಿನಿತ್ಯ ಕೇಳುವಂಥದ್ದು ವೃಷಭ ರಾಶಿಯವರಿಗೆ ಬಹಳ ಮುಖ್ಯ, ಅತಿ ಮುಖ್ಯವಾಗಿರುತ್ತೆ. ತುಳಸಿ ತಗೊಂಡೋಗಿ ವಿಷ್ಣು ದೇವಸ್ಥಾನಕ್ಕೆ ಕೊಡುವಂಥದ್ದು, ಸಾಧ್ಯವಾದರೆ ಒಂದು ಅಷ್ಟೋತ್ತರ ಅರ್ಚನೆ ಮಾಡಿಸುವಂಥದ್ದು, ಇದನ್ನೆಲ್ಲ ಅಭ್ಯಾಸ ಮಾಡಿಕೊಂಡ್ರೆ ಸಾಕು. ನಿಮಗೆ ದ್ವಿತೀಯ ಮತ್ತು ಪಂಚಮಾಧಿಪತಿ ಸ್ವಲ್ಪ ಮಟ್ಟಿಗೆ ವಿದ್ಯಾರ್ಥಿಗಳಿಗೆ ಸಣ್ಣ ಪುಟ್ಟ ಬದಲಾವಣೆ ಆಗ್ಬೋದು, ವ್ಯಾಪಾರಿಗಳಿಗೂ ಸಣ್ಣ ಪುಟ್ಟ ಬದಲಾವಣೆ ಆಗ್ಬೋದು. ಸ್ವಲ್ಪ ಬುದ್ಧಿ ಬೇಗ ಸರಿಯಾಗಿ ಉಪಯೋಗಿಸ್ಕೊಳ್ಳೋದು ಒಂಚೂರು ಚಂಚಲ ಆಗ್ಬೋದು. ಈ ಥರದ್ದೆಲ್ಲ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸ್ವಲ್ಪ ಮಟ್ಟಿಗೆ ಜಾಗೃತಿ ವಹಿಸ್ತಕ್ಕಂಥದ್ದು ಒಳ್ಳೆಯದು. ಬುಧನಿಗೆ ಸಂಬಂಧಪಟ್ಟಾಗ ವಿಷ್ಣು ದೇವಸ್ಥಾನದಲ್ಲಿ ಇತ್ಯಾದಿ ತುಳಸಿ ಅರ್ಚನೆ ಮಾಡುವಂಥದ್ದು ಬಹಳ ಒಳ್ಳೆಯದು. ಇನ್ನು ನೋಡಿ, ರಾಶಿಯಿಂದ ಅಷ್ಟಮಾಧಿಪತಿ ಗುರು ಮತ್ತೆ ಲಾಭಾಧಿಪತಿ ಗುರು ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ ಎಂಥ ಸಮಸ್ಯೆ ಬಂದರೂ ಅದನ್ನು ತಡೆ ಕಟ್ಟುವಂಥ ಶಕ್ತಿ ನಿಮಗೆ ಕೊಡ್ತಾನೆ ಭಗವಂತ. ಈಗ ಉದಾಹರಣೆಗೆ ಒಂದು ಗೋಡೆ ಇತ್ತು ಅಂತಂದ್ರೆ, ಒಂದು ದೊಡ್ಡ ಕಲ್ಲು ಬಂತಂದ್ರೆ ಮೊದಲು ಆ ಗೋಡೆನ ಫೇಸ್ ಮಾಡಿ ಆಮೇಲೆ ನಿಮ್ಮನ್ನು ಫೇಸ್ ಮಾಡಬೇಕು ಅಲ್ವಾ? ನಿಮ್ಮ ಮುಂದೆ ಒಂದು ದೊಡ್ಡ ಗೋಡೆ ಇದ್ರೆ ಆ ಕಲ್ಲೇನಾದ್ರು ತುಂಬಾ ಬಲಿಷ್ಠವಾಗಿದ್ರೆ ಮಾತ್ರನೇ ಗೋಡೆನ ಛಿದ್ರ ಮಾಡಿ ಮತ್ತೆ ನಿಮ್ಮನ್ನು ಬಂದು ಅದು ಅಟ್ಯಾಕ್ ಮಾಡೋದು. ಆ ಕಲ್ಲು ತುಂಬಾ ದಪ್ಪ ಇಲ್ಲ, ಗಟ್ಟಿ ಇಲ್ಲ, ಫೋರ್ಸ್ ಇಲ್ಲ ಅಂತಂದ್ರೆ ಗೋಡೆ ಹೊಡೆದು ಹೋಗುತ್ತೆ ಕೆಳಗಡೆ, ನಿಮ್ಮ ಹತ್ರ ಕೂಡ ಬರಲ್ಲ. ಈಗ ನಾನೇನು ಹೇಳ್ತೀನಿ ಅಂತಂದ್ರೆ, ಯಾವುದೇ ಕಾರಣಕ್ಕೂ ನೀವು ಗುರು ಇರೋದ್ರಿಂದ ನಿಮ್ಗೊಂದು ಅಡೆತಡೆ ಇದೆ, ಧೈರ್ಯವಾಗಿರಿ. ಒಂದು ಪ್ರೊಟೆಕ್ಷನ್ ಇದೆ, ಒಂದು ಲೇಯರ್ ಇದೆ ನಿಮಗೆ. ಆ ಲೇಯರ್ನ ಯುಟಿಲೈಸ್ ಮಾಡ್ಕೊಳ್ಳಿ, ಧೈರ್ಯವಾಗಿ ಮುಂದಕ್ಕೆ ಹೋಗಿ ಕೆಲಸಗಳಿಗೆ. ಬಟ್ ನಾನು ಆಗಲೇ ಹೇಳಿದೆ, ಯೋಗಕಾರಕ ಸೂರ್ಯ ಬಂದು ವೃಷಭ ರಾಶಿ ಅಧಿಪತಿ ಶುಕ್ರ ಆದ್ರಿಂದ ಹೆಚ್ಚು ಫಲ ಕೊಡಲ್ಲ, ಬಟ್ ಒಂದು 50% ಫಲ ಕೊಡ್ತಾರೆ. ಹೇಗೆ? ಚತುರ್ಥಾಧಿಪತಿ ಚತುರ್ಥ ಸ್ಥಾನದಲ್ಲಿದ್ದರೆ ಚತುರಃ ಶೀಲವಾನ್ ಮಾನಿ, ಅಂದ್ರೆ ಶೀಲವಂತರು, ಗುಣವಂತರು, ಚತುರರು, ಭೋಗ ಭಾಗ್ಯಗಳನ್ನು ಉಳ್ಳವರಾಗ್ತೀರಾ. ಶುಭಗ್ರಹವಾದರೆ ತೃಪ್ತಿ, ಶುಭಗ್ರಹ ಅಂತ ತಗೊಳ್ಬೇಕು, ಯಾಕಂದ್ರೆ ಸ್ವಕ್ಷೇತ್ರ ಅಲ್ವಾ. ಸಚ್ಚಾರಿತ್ರ್ಯ, ದಾನಶೀಲತೆ ಹೆಚ್ಚಿರುತ್ತೆ. ಆದ್ರೆ ನಾವು ರವಿಯು ಚತುರ್ಥದಲ್ಲಿದ್ದರೆ ಏನು ಫಲ ಅಂತಕ್ಕಂಥದ್ದು ನೋಡೋಣ.
ಸುಖ ಹೆಚ್ಚಾಗಿರುತ್ತೆ, ವಾಹನ ಯೋಗ, ಮತ್ತು ಗೋಚಾರದಲ್ಲಿ ಮಾತ್ರ ಜನ್ಮದಲ್ಲಿ ಬದಲಾವಣೆಗಳು ಬೇರೆ ಆಗುತ್ತೆ. ಆಮೇಲೆ ವಂಚಕರಿಂದ ದೂರ ಆಗ್ತೀರಾ, ಮಂತ್ರಶಾಸ್ತ್ರ ಶಕ್ತಿ ಹೆಚ್ಚು ನಿಮಗೆ ಪ್ರಾಪ್ತಿಯಾಗುತ್ತೆ, ಭೂಮಿ ಖರೀದಿ ಮಾಡುವಂಥ ಯೋಗ, ಮಾತೃ ಆಶೀರ್ವಾದ ಅನ್ನುವಂಥ ಸಿಗುತ್ತೆ, ಸರ್ವ ವಿಧದ ಆಪತ್ತುಗಳು ದೂರವಾಗುತ್ತೆ. ಆಮೇಲೆ ವಿಶೇಷವಾಗಿ ವೃಷಭ ರಾಶಿಯವರಿಗೆ ಸುಖಸ್ಥಾನ ಆದ್ದರಿಂದ ಸ್ವಲ್ಪ ಶುಭ ಫಲವನ್ನು ಕೊಡುತ್ತಾನೆ. ಸೊ ದಾಂಪತ್ಯಗಳ ಮಧ್ಯೆ ಒಂದು ಸ್ವಲ್ಪ ಗಂಡ ಹೆಂಡತಿ ಮಧ್ಯೆ ಒಂದು ಸ್ವಲ್ಪ ಬಿರುಕು, ಮನೆ ವ್ಯಾಜ್ಯಗಳು, ದಾಯಾದಿಗಳ ಕಲಹ, ಕೋರ್ಟ್ ಕಚೇರಿ ಇತ್ಯಾದಿಗಳು ಬಂದು ಬಿಡ್ಬೋದು. ಸ್ವಲ್ಪ ಜಾಗ್ರತೆ ವಹಿಸ್ತಕ್ಕಂಥದ್ದು ಒಳ್ಳೆಯದು. ಹೃದಯ ರೋಗ ಅಂದರೆ ಹಾರ್ಟ್ ರಿಲೇಟೆಡ್, ಸ್ಕಿನ್ ರಿಲೇಟೆಡ್, ಐ ರಿಲೇಟೆಡ್, ಕಣ್ ರಿಲೇಟೆಡ್ ಎಲ್ಲ ತೊಂದರೆಗಳು ಬರ್ಬೋದು. ಇದಕ್ಕೆಲ್ಲ ಅಧಿಪತಿ ಯಾರಪ್ಪ ಅಂದರೆ ಅದು ಸೂರ್ಯ. ಹಾಗಾಗಿ ಒಂದು ಸ್ವಲ್ಪ ಎಚ್ಚರ ವಹಿಸ್ತಕ್ಕಂಥದ್ದು ಉತ್ತಮ. ಅದು ಬಿಟ್ಟರೆ ಇನ್ನೇನು ಅವಶ್ಯಕತೆ ಇಲ್ಲ. ಓವರಾಲ್ ಹೇಳ್ಬೇಕಂದ್ರೆ ವೃಷಭ ರಾಶಿಗೆ 50-50 ಇದೆ, ಏನು ಭಯ ಪಡೋವಂಥ ಅವಶ್ಯಕತೆ ಇಲ್ಲ. ಕೆಟ್ಟದೆಲ್ಲ ಏನೂ ಆಗಲ್ಲ. ಜನರಲೈಸ್ ಆಗಿ ನೋಡ್ಬಿಡೋಣ, ಕೆಲವೊಂದು ವಿಚಾರಗಳು ಬರೆದಿಟ್ಟಿದ್ದೀನಿ ನಾನು. ತೃಪ್ತಿಕರವಾಗಿದ್ದು ಕುಟುಂಬದಲ್ಲಿ ಸಂತಸದ ವಾತಾವರಣ, ಸಾಲಬಾಧೆಯಿಂದ ಸ್ವಲ್ಪ ಕಡಿಮೆ ಆಗುತ್ತೆ, ನಿಮಗೆ ಸಾಲಬಾಧೆ ಸ್ವಲ್ಪ ಕಡಿಮೆ ಆಗುತ್ತೆ, ಆರೋಗ್ಯದಲ್ಲಿ ಉತ್ತಮವಾದ ಫಲ, ಪ್ರಯಾಣದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದುತ್ತೀರಾ, ಸಹೋದರರಿಂದ ಹೆಚ್ಚು ಸಹಾಯ ನಿಮಗೆ ಸಿಗುತ್ತೆ, ಬಂಧುಗಳ ಆಗಮನದಿಂದ ಮನಸ್ಸಿಗೆ ಸಂತೋಷ, ವ್ಯಾಪಾರ ಮತ್ತು ವ್ಯವಹಾರಗಳ ಕೆಲಸಗಳಲ್ಲಿ ಉತ್ತಮ ಪ್ರಗತಿ, ರೈತರಿಗಂತೂ ತುಂಬ ಚೆನ್ನಾಗಿದೆ, ಅದೃಷ್ಟದ ಮಾಸ, ನೂತನ ವಾಹನ ಖರೀದಿಗೆ ಈ ಮಾಸ ಅತ್ಯಂತ ಶುಭ ಫಲ, ಮಕ್ಕಳಿಂದ ಪೋಷಕರಿಗೆ ಉಲ್ಲಾಸಮಯವಾದ ವಾತಾವರಣ, ಸಂಗೀತ, ಕಲೆ, ಸಾಂಸ್ಕೃತಿಕ ಸಂಪ್ರದಾಯಗಳ ಬಗ್ಗೆ ಹೆಚ್ಚು ಒಲವನ್ನು ಕೊಡ್ತೀರಾ, ವಿದ್ಯಾರ್ಥಿಗಳು ಈ ಮಾಸ ತುಂಬ ಚೆನ್ನಾಗಿರುತ್ತೆ, ವಿಶ್ವವನ್ನು ಗೆಲ್ಲುವಂತಹ ಸಾಮರ್ಥ್ಯ ಹಾಗೂ ಶಕ್ತಿ ನಿಮ್ಮದಾಗಿರುತ್ತೆ, ರೈತರು ಪ್ಲಾನ್ ಮಾಡಿ ವ್ಯವಸಾಯಕ್ಕೆ ಸ್ವಲ್ಪ ಮುಂದೆ ಹೋಗಿ. ಈ ಸಲ ವ್ಯವಸಾಯದಲ್ಲಿ ಸಕ್ಸಸ್ ಗ್ಯಾರಂಟಿ, ಮೋಸ ಇರಲ್ಲ, ನಿಮ್ಗೆ ಲಾಸ್ ಆಗಲ್ಲ, ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ, ಬಂಡವಾಳ ಹೂಡಿಕೆಗೆ ಈ ಮಾಸ ತುಂಬ ಚೆನ್ನಾಗಿದೆ. ಮತ್ತು ಏನೇನು ನೆಗೆಟಿವ್ಸ್ ಇದೆ ಅದನ್ನು ನೋಡೋಣ. ಪಾಸಿಟಿವ್ಸ್ ಇನ್ನೊಂದು ಸ್ವಲ್ಪ ಇದೆ. ಹೊಸ ಯೋಜನೆಗಳು, ನಿಮ್ಮ ಕೆಲಸ ಕಾರ್ಯಗಳನ್ನು ಜಯಪ್ರಾಪ್ತಿಯಾಗುತ್ತೆ, ವ್ಯಾಪಾರದಲ್ಲಿ ಉತ್ತಮ ಫಲ, ಸಹೋದರರ ಸಹಾಯ, ಹಿರಿಯರ ಆಶೀರ್ವಾದ, ಮನಸ್ಸಿಗೆ ಸಂತೋಷ, ಸಮೃದ್ಧ ಜೀವನದಿಂದ ಸಂತೋಷ, ಮಹಿಳೆಯರಿಗೆ ಉತ್ತಮವಾದಂಥ ಫಲ, ಬಂಗಾರ ಹಾಗೂ ಲೋಹಗಳ ನವರತ್ನಗಳ ಖರೀದಿಗೆ ಅತ್ಯಂತ ಶುಭ ಮಾಸ, ಮತ್ತು ಸುಮಾರು ಬೇಡಿಕೆಗಳು ನಿಮ್ಮಲ್ಲಿ ಅಭಿವೃದ್ಧಿಯನ್ನು ಕೊಡುತ್ತೆ, ಸಣ್ಣ ಪುಟ್ಟ ಬೇಸರ ಆದರೂ ಸಕ್ಸಸ್ಗೆ ಹೋಗ್ತೀರಾ, ಕ್ರೀಡೆಗಳಲ್ಲಿ ಹೆಚ್ಚಿನ ಆಸಕ್ತಿ, ಸರ್ಕಾರಿ ಕೆಲಸಗಳಲ್ಲಿ ಅನುಕೂಲಗಳು, ಹಿರಿಯರಿಂದ ಆಶೀರ್ವಾದ ಸಿಗುತ್ತೆ, ಮೇಲಧಿಕಾರಿಗಳಿಂದ ಸ್ವಲ್ಪ ಕಿರುಕುಳ ಸಾಧ್ಯತೆ, ಜಾಗ್ರತೆ ವಹಿಸ್ತಕ್ಕಂಥದ್ದು ಒಳ್ಳೆಯದು. ಶಾಂತಿಯ ವಾತಾವರಣ ಬೇಕು ನಿಮಗೆ, ದಂಪತಿಗಳಿಗೆ ಅದು ಕೂಡ ಸಂತಾನ ನಿಮಿತ್ತವಾಗಿ ಶುಭ ಫಲ ಇದೆ, ದೇವಾಲಯ ದರ್ಶನಗಳು, ಸಾಮಾಜಿಕ ಕೆಲಸಗಳಲ್ಲಿ ಹೆಚ್ಚಿನ ಆಸಕ್ತಿ, ಬಂಧುಗಳ ಆಗಮನ, ವಿದ್ಯಾರ್ಥಿಗಳಿಗೆ ಅತ್ಯಂತ ಸಂತೋಷ ಸಿಗುವಂಥ ಮಾಸ, ಪ್ರಯಾಣದಲ್ಲಿ ಹೆಚ್ಚಿನ ಆಸಕ್ತಿ, ವಿದೇಶಿ ಪ್ರಯಾಣದ ಬಗ್ಗೆ ಆಲೋಚನೆ, ದೀರ್ಘಕಾಲದ ಅನಾರೋಗ್ಯದ ಮುಕ್ತಿ, ಶುಭ ಕಾರ್ಯಗಳು ನಡೆಯುವಂಥದ್ದು, ನೂತನ ವಸ್ತು ವಸ್ತ್ರ ಖರೀದಿ ಮಾಡುವಂಥ ಮನಸ್ಸು ನಿಮ್ಮದಾಗುತ್ತೆ. ನೆಗೆಟಿವ್ ಏನಪ್ಪ ಅಂದರೆ ಆಹಾರ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆಯಾಗಿರ್ತಕ್ಕಂಥದ್ದು ಒಳ್ಳೆಯದು. ಕೆಟ್ಟ ವ್ಯಸನಗಳು ಕಡೆ ಒಲವು ನಿಮಗೆ ಜಾಸ್ತಿ ಬರುತ್ತೆ, ಕೆಟ್ಟ ಕೆಲಸ ಮಾಡೋಣ ಅಂತ ಎಚ್ಚರವಾಗಿರಬೇಕು. ಸಂಪೂರ್ಣ ಯಾರನ್ನು ನಂಬಿ ಮೋಸ ಹೋಗಬೇಡಿ, ಸಂಪೂರ್ಣ ನಂಬಬೇಕು, ಸಂಪೂರ್ಣ ನಂಬಾರದು. ಆಮೇಲೆ ತೈಲ ಹಾಗೂ ನೀರಿನ ವ್ಯಾಪಾರಗಳಿಗೆ ಅಲ್ಪ ಪ್ರಗತಿ, ಹೊಸ ಕೆಲಸದಲ್ಲಿ ಈ ಮಾಸ ಶುಭ ಇಲ್ಲ. ರಾಜಕೀಯ ಹಾಗೂ ಸಾಮಾಜಿಕವಾಗಿ ಕೆಲಸ ಮಾಡುವಂಥವ್ರಿಗೆ, ಬಹುದೊಡ್ಡ ಅಧಿಕಾರದಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಶುಭ ಅಲ್ಲ ಈ ಮಾಸ. ಒಂದು ಸ್ವಲ್ಪ ಮಾನಸಿಕ ಕಿರುಕುಳ, ಮನಸ್ಸಿಗೆ ನೆಮ್ಮದಿ ಕಡಿಮೆ ಆಗುತ್ತೆ, ಒಂದು ಸ್ವಲ್ಪ ಭಯ ಬರುವಂಥ ಸಾಧ್ಯತೆಗಳು, ಸೋಂಬೇರಿತನ ಪಡಬಾರದು, ದೇಹದಲ್ಲಿ ಆಲಸ್ಯ ಜಾಸ್ತಿ ಆಗುತ್ತೆ, ನಿದ್ರೆ ಜಾಸ್ತಿ ಬರುವಂಥದ್ದು, ಸ್ವಲ್ಪ ಉತ್ತೇಜನ ಬರೋ ರೀತಿಯಾಗಿ ನೋಡ್ಕೊಳ್ಳಿ. ಅನಿರೀಕ್ಷಿತವಾಗಿ ಕೆಲವೊಂದು ಪ್ರಯಾಣಗಳಿರುತ್ತೆ, ಆ ಪ್ರಯಾಣ ಏನು ನಿಮಗೇನು ಸಮಸ್ಯೆನ ಉಂಟು ಮಾಡೋದಿಲ್ಲ, ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓವರಾಲ್ ನೋಡಿದಾಗ ತುಂಬ ಚೆನ್ನಾಗಿದೆ. 50-50% ಅಂತ ಪ್ರಾರಂಭದಲ್ಲೇ ಹೇಳಿದೆ. ವೃಷಭ ರಾಶಿಯವ್ರಿಗೆ ಮಹಾವಿಷ್ಣು ದೇವಸ್ಥಾನದಲ್ಲಿ ತುಳಸಿ ಅರ್ಚನೆ ಮಾಡಿಸಿ, ತುಳಸಿ ತಗೊಂಡೋಗಿ ಸಮರ್ಪಣೆ ಮಾಡಿ, ವಿಷ್ಣು ಸಹಸ್ರನಾಮ ಕೇಳಿ, ಇದೆರಡು ಬಿಟ್ಟರೆ ಬೇರೆ ಏನೂ ಅವಶ್ಯಕತೆ ಕಾಣ್ತಾ ಇಲ್ಲ ನನಗೆ. ಏನೂ ಸಮಸ್ಯೆಗಳಿಲ್ಲ ಅಂದಮೇಲೆ ನೀವು ಭಯಪಡೋ ಅವಶ್ಯಕತೆ ಇಲ್ಲ. ಪರಿಹಾರಗಳಂತೂ ಯಾವುದೂ ಬೇಡ, ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಅದು ಒಂದು ಪರಿಹಾರ ಅಂತ ಹೇಳ್ಬೋದು. ಸಾಧ್ಯವಾದಷ್ಟು ವಿಷ್ಣುವನ್ನ ಆರಾಧನೆ ಮಾಡಿ, ಪ್ರಾರ್ಥನೆ ಮಾಡಿ, ಸಹಸ್ರನಾಮ ಕೇಳ್ತಾರೆ, ಇಷ್ಟು ಬಿಟ್ಟರೆ ಇನ್ನೇನು ಬೇಡ. ಏನಾದರೂ ನೀವು ಹೇಳ್ತಾ ಇರೋದು ನಮಗೆ ಸರಿ ಆಗ್ತಿಲ್ಲ ಗುರುಗಳೇ, ನನಗೆ ನೆಗೆಟಿವ್ ಆಗ್ತಿದೆ, ನನಗೆ ತೊಂದರೆ ಆಗ್ತಿದೆ ಅಂದರೆ ನೀವು ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸನ್ನು ಮಾಡಿಸಿ ಬೇಕಾದ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಿಮಗೆ ಸಕ್ಸಸ್ ಆಗುತ್ತೆ. ಹಾಗಾಗಿ ನಿಮ್ಮ ಮೂಲ ಜಾತಕವನ್ನು ತೋರಿಸ್ಕೊಳ್ಳಿ, ಒಳ್ಳೆಯದಾಗಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.